ತುಮಕೂರು ಜಿಲ್ಲೆಯಲ್ಲಿ ಮಿತಿ ಮೀರ್ತಾ ಇದೆ ಪುಂಡರ ಹಾವಳಿ. ದಾರಿ ಬಿಡಿ ಅಂತ ಹೇಳಿದ್ದಕ್ಕೆ ಸೈನಿಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂತ ಘಟನೆ ನಡೆದಿದೆ. ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿ ಕ್ರಾಸ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ದಾರಿ ಬಿಡಿ ಅಂತ ಕೇಳಿದ್ದಕ್ಕೆ ಸೈನಿಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಸಾವು ಬದುಕಿನ ಮಧ್ಯೆ ಸೈನಿಕ ಗೋವಿಂದರಾಜು ಈಗ ಹೋರಾಟವನ್ನ ಮಾಡ್ತಿದ್ದಾರೆ. ಕುಡಿದ ಮತ್ನಲ್ಲಿ 5 ಜನರ ಪುಂಡರ ಗುಂಪು ಏನಿದೆ ಈ ರೀತಿಯಾಗಿ ಹಲ್ಲೆ ಮಾಡಿದೆ. ಭರತ್ 29 ವರ್ಷದವರು, ಪುನೀತ್ 32, ಗೌರಿಶಂಕರ 32, ಶಿವ ಇವರೇನಿದ್ದಾರೆ ಈ ಗುಂಪು ಸೈನಿಕನ ಮೇಲೆ ಹಲ್ಲೆಯನ್ನ ಮಾಡಿದೆ. ದಾರಿ ಬಿಡಿ ಅಂತ ಕೇಳಿದ್ದಕ್ಕೆ ಕುಡಿದ ಮತ್ತಿನಲ್ಲಿ ಈ ರೀತಿಯಾಗಿ ಮಾರಣಾಂತಿಕ ಹಲ್ಲೆ ಎಸಗಿದ್ದಾರೆ. 35 ವರ್ಷದ ದಿಲೀಪ್ ಎಂಬಾತನಿಂದ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಎನ್ನಲಾಗ್ತಿದೆ. ಪುನೀತ್ ಹಾಗೂ ಭರತ್ನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. 5 ಮೇಲೆ ಕೊರಟಗೆರೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಆದರೆ ದಾರಿ ಬಿಡಿ ಅಂತ ಕೇಳಿದ್ದಕ್ಕೆ ಸೈನಿಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಎಸ್ ಸೌಖ್ಯ, ಏನು ಕಳೆದ 2 ದಿನಗಳ ಹಿಂದೆ ಅಷ್ಟೇ ಕೂಡ ಏನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಏನು ಯೋಧ ಏನಿರ್ತಾನೆ ಆತ ಮದ್ಯವನ್ನ ಪಾರ್ಸಲ್ ತಗೊಂಡು ಬರುವಂತ ಸಂದರ್ಭದಲ್ಲಿ ನಡು ರಸ್ತೆಯಲ್ಲಿ ಏನು ಈ 4-5 ಜನ ಏನು ಹಲ್ಲೆ ಮಾಡಿದ್ದಾರೆ ಈ ಒಂದು ಪುಂಡರು. ಅವರನ್ನ ರಸ್ತೆ ಬಿಡೋ ವಿಚಾರವಾಗಿ ಮಾತುಕತೆ ಕೂಡ ನಡೆಯುತ್ತೆ. ಆ ಮಾತುಕತೆ ನಡೆದಂತ ಸಂದರ್ಭದಲ್ಲಿ ಅವರು ಬಿಡಲು ಕೂಡ ನಿರಾಕರಣೆಯನ್ನು ಕೂಡ ಮಾಡಿರ್ತಕ್ಕಂಥ, ಅಂದ್ರೆ ಮದ್ಯದ ನಶೆಯಲ್ಲಿದ್ದಂತ ಈ ಒಂದು ಪುಂಡರು ಸಾಕಷ್ಟು ರೀತಿಯ ಒಂದು ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಬೆದರಿಕೆಗಳನ್ನ ಹಾಕುವಂತದ್ದಾಗ್ಬೋದು, ಜೊತೆಗೆ ಹಲ್ಲೆ ಮಾಡುವಂತದ್ದು ಸಹಜವಾಗಿ ಕೇಳಿ ಬರ್ತಾ ಇತ್ತು. ಈ ವಿಚಾರವಾಗಿ ಸಾರ್ವಜನಿಕರು ಸಾಕಷ್ಟು ಬಾರಿ ಪೊಲೀಸರಿಗೆ ದೂರು ಕೊಡುವಂತ ಕೆಲಸವನ್ನು ಕೂಡ, ಅಂದ್ರೆ ಮಾಹಿತಿ ಮೇರೆಗೆ ದೂರು ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇದನ್ನ ಬೆನ್ನತ್ತಂತ ಏನು ಪೊಲೀಸರು ಈಗಾಗಲೇ ಕೂಡ 4-5 ಜನ ಆರೋಪಿಗಳನ್ನ ವಶಕ್ಕೆ ಪಡೆದು ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಆದ್ರೆ ಏಕಾಏಕಿ ಇವರು ಅವತಾನ ಯೋಧನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸಾಕಷ್ಟು ರೀತಿಯ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಏನು ಈ 5 ಜನ ಏನಿದ್ದಾರೆ ಆರೋಪಿಗಳು, ಈಗಾಗಲೇ ಕೂಡ ಈ ಆರೋಪಿಗಳು ಏನು ಬಿಯರ್ ಬಾಟ್ಲಿನಿಂದ ಯೋಧನ ತಲೆಗೆ ಹೊಡೆದಿರ್ತಕ್ಕಂಥದ್ದು, ಸಾಕಷ್ಟು ರೀತಿಯ ಒಂದು ರಕ್ತಸ್ರಾವ ಕೂಡ ಆಗಿದೆ. ಕೊರಟಗೆರೆ ತಾಲೂಕು ಆಸ್ಪತ್ರೆಯಲ್ಲಿ ಏನು ಗೋವಿಂದರಾಜು ಯೋಧ ಏನಿದ್ದಾನೆ ಆತ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರ್ತಕ್ಕಂಥದ್ದು. ಕುಡಿದ ಅಮಲಿನಲ್ಲಿ ನಡೆದಿರುವ ಒಂದು ಘಟನೆ ಅಂತ ಕೂಡ ಈಗಾಗಲೇ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಗೃಹ ಸಚಿವರ ತವರು ಕ್ಷೇತ್ರ ಕೂಡ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ರೀತಿಯ ಒಂದು ಈಗಾಗಲೇ ಪೊಲೀಸರು ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಅವ್ರನ್ನ ಸ್ಥಳ ಮಾಜೂರು ಕೂಡ ಮಾಡಿರ್ತಕ್ಕಂಥದ್ದು, ಜೊತೆಗೆ ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಅವ್ರಿಗೆ ಯಾವ ರೀತಿಯಾಗಿ ಈ ಒಂದು ಏನು ಕಾನೂನು ನಡಿಯಲ್ಲಿ ಶಿಕ್ಷೆ ವಿಧಿಸಬಹುದು ಆ ರೀತಿಯಾಗಿ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ 2 ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿರ್ತಕ್ಕಂಥದ್ದು. ಪುನೀತ್ ಮತ್ತೆ ಭರತ್ನನ್ನ ಕರೆತರುವುದಲ್ಲಿ ಪೊಲೀಸರು ಯಶಸ್ವಿಯಾಗಿರ್ತಕ್ಕಂಥದ್ದು. ಸ್ಥಳಕ್ಕೆ ಮಾಜೂರು ಕೂಡ ಅವರಿಬ್ಬರನ್ನ ಕರೆದುಕೊಂಡು ಮಾಡಿರ್ತಕ್ಕಂಥದ್ದು. ಇನ್ನೂ 3 ಜನ ಆರೋಪಿಗಳಿಗಾಗಿ ಪೊಲೀಸರು ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿರ್ತಕ್ಕಂಥದ್ದು. ಏನು ಗೋವಿಂದರಾಜು ಅವರು ಏನಿದ್ದಾರೆ ಯೋಧ, ಅವರು ಜಮ್ಮು ಕಾಶ್ಮೀರದ ಭಾರತೀಯ ಭೂಸೇನೆಯಲ್ಲಿ ಸಿಪಾಯಿಯಾಗಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅವರು ಕೂಡ ಅದೇ ಗ್ರಾಮದ ಬೈರನಹಳ್ಳಿ ಪಕ್ಕದ ರಾಯವಾರ ಗ್ರಾಮದವರು ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಆ ಒಂದು ಬೈರನಹಳ್ಳಿ ನಗರದಲ್ಲಿ ಏನು ಪುಂಡರ ಹಾವಳಿ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಸಾಕಷ್ಟು ರೀತಿಯ ಒಂದು ಜನರು ಕೂಡ ಭಯಭೀತರಾಗಿರ್ತಕ್ಕಂಥದ್ದು. ಹಾಗಾಗಿ ಪೊಲೀಸರು ಅವ್ರನ್ನ ಎಡೆಮುಡಿ ಕಟ್ಟುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಂದು ರೀತಿಯಾಗಿ ಭಯದ ವಾತಾವರಣ ಕೂಡ ಆ ಒಂದು ಬೈರನಹಳ್ಳಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಎಲ್ಲದಕ್ಕೂ ಬ್ರೇಕ್ ಹಾಕುವಂತ ಕೆಲಸವನ್ನು ಕೂಡ ಈಗಾಗಲೇ ಕೂಡ ತುಮಕೂರು ಪೊಲೀಸರು ಮಾಡಿರ್ತಕ್ಕಂಥದ್ದು. ಖುದ್ದು ಈಗಾಗಲೇ ಕೂಡ ಸ್ಥಳಕ್ಕೆ ಏನು ತುಮಕೂರು ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಅಶೋಕ್ ಕೆವಿ ಅವರು ಕೂಡ ಭೇಟಿ ನೀಡಿ ಅಲ್ಲಿ ಇರತಕ್ಕಂಥ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಂತ ಈ ಘಟನೆಗಳು ಆ ಒಂದು ಸ್ಥಳದಲ್ಲಿ ನಡೀಬಾರ್ದು ಅಂತ ಹೇಳಿ ಈ ಮಾಹಿತಿಯನ್ನು ಕೂಡ ಪೊಲೀಸರಿಗೆ ನೀಡಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.